ಇನ್ನು ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬಣಬಡಿದಾಟಕ್ಕೆ ಕ್ಲೈಮ್ಯಾಕ್ಸ್ ಹಂತ ಬಂತ ಅಂತ ಒಂದು ಪ್ರಶ್ನೆ. ರಾಜ್ಯ ಬಿಜೆಪಿಯಲ್ಲಿ ಜೋರಾಗಿದೆ ಬಣಬಡಿದಾಟ. ಇದರ ನಡುವೆ ದಿಲ್ಲಿಯಲ್ಲಿ ಕ್ಲೈಮ್ಯಾಕ್ಸ್ ಹಂತದ ದಂಗಲ್ ಮುಕ್ತಾಯವಾಗಿದೆಯಂತೆ. ಒಂದು ಕಡೆ ದಂಗಲ್ ಫಲಿತಾಂಶವನ್ನ ಗೌಪ್ಯವಾಗಿ ಇಟ್ಟಿದ್ದಾರಂತೆ ಬಿಜೆಪಿ ವರಿಷ್ಠರು. ಇದರ ನಡುವೆ ಸಂಕಷ್ಟಗಳ ಪರಿಹಾರಕ್ಕೆ ದೇವರ ಮೊರೆ ಹೋದ್ರ ಬಿವೈವಿ ವಿಜಯೇಂದ್ರ. ಇಂದು ಪ್ರಯಾಗ್ರಾಜ್ಗೆ ತೆರಳುತ್ತಾ ಇದ್ದಾರೆ ವಿಜಯೇಂದ್ರ. ದೆಹಲಿಯಿಂದ ನೇರವಾಗಿ ಪ್ರಯಾಗ್ರಾಜ್ಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಕುಟುಂಬ ಸಮೇತ ಕುಂಭಮೇಳದಲ್ಲಿ ವಿಜಯೇಂದ್ರ ಭಾಗಿಯಾಗಲಿದ್ದಾರೆ. 144 ವರ್ಷಗಳ ನಂತರ ನಡೀತಾ ಇರುವಂತಹ ಮಹಾ ಕುಂಭಮೇಳದಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ಕೂಡ ಭಾಗಿಯಾಗಲಿದ್ದಾರೆ. ಸದ್ಯ ದೆಹಲಿಯಲ್ಲಿರುವಂತಹ ವಿಜಯೇಂದ್ರ ನೇರವಾಗಿ ಪ್ರಯಾಗ್ರಾಜ್ಗೆ ಹೋಗಿ ಕುಂಭಮೇಳದಲ್ಲಿ ಸ್ನಾನವನ್ನ ಮಾಡ್ತಾರೆ. ಮತ್ತೊಂದು ಕಡೆ ರಾಜ್ಯ ಬಿಜೆಪಿ ಬಣಬಡಿದಾಟಕ್ಕೆ ಹೈಕಮಾಂಡ್ ಫುಲ್ ಗರಂ ಆಗಿದೆಯಂತೆ. ರಾಜ್ಯ ನಾಯಕರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ ವರಿಷ್ಠರು. ವಿ ಸೋಮಣ್ಣ, ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವರಿಗೆ ಅಮಿತ್ ಶಾ ಕ್ಲಾಸ್ ತೆಗೆದುಕೊಂಡಿರುವಂಥದ್ದು. ಹಿರಿಯ ನಾಯಕರಾಗಿ ಗೊಂದಲಕ್ಕೆ ಬ್ರೇಕ್ ಹಾಕಬೇಕಿತ್ತು, ಯಾಕೆ ಹಾಕಲಿಲ್ಲ? ಗೊಂದಲ ಬಗೆಹರಿಸುವ ಭರವಸೆ ನೀಡಿದ್ರಲ್ವಾ ನೀವು, ಯಾಕೆ ಬಗೆಹರಿಸಲಿಲ್ಲ? ಆದರೆ ಇಲ್ಲಿಯವರೆಗೂ ಕೂಡ ಏನೂ ಕೂಡ ಮಾಡಿಲ್ಲ ಅಂತ ಹೇಳಿ ವರಿಷ್ಠರು, ಮುಖ್ಯವಾಗಿ ಅಮಿತ್ ಶಾ ತರಾಟೆ ತೆಗೆದುಕೊಂಡಿರುವಂಥದ್ದು. ಕೂಡಲೇ ಗೊಂದಲ ಬಗೆಹರಿಸಬೇಕು ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಿವೈವಿ ಯತ್ನಾಳ್ ಅವ್ರ ಜೊತೆ ಮಾತನಾಡಿ ಸದ್ಯ ಇರುವಂಥ ಈ ಬಣಬಡಿದಾಟಕ್ಕೆ ಗೊಂದಲಕ್ಕೆ ಬ್ರೇಕ್ ಹಾಕಿ ಅಂತ ಹೇಳಿ ಅಮಿತ್ ಶಾ ಅವರು ಕೂಡ ಸಾಕಷ್ಟು ಪಾಠವನ್ನು ಮಾಡಿದ್ದಾರೆ. ಯಾರಿಗೆ ಪಾಠ ಮಾಡಿರೋದಂತ ಹೇಳಿದ್ರೆ ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರಿಗೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಐಶ್ವರ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಐಶ್ವರ್ಯ, ಮುಖ್ಯವಾಗಿ ಅಮಿತ್ ಶಾ ಅವರು ಏನು ಹೇಳಿದ್ರು, ಯಾವ ರೀತಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ, ಏನೆಲ್ಲ ಇನ್ಪುಟ್ ಕೊಟ್ಟಿದ್ದಾರೆ? ಖಂಡಿತ ಮಹೇಶ್, ಏನ್ ಸದ್ಯ ಬಿಜೆಪಿ ರಾಜ್ಯ ಬಿಜೆಪಿಯಲ್ಲಿ ಏನು ಆಂತರಿಕ ಕಚ್ಚಾಟ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಏನು ಒಂದು ಕಡೆ ವಿಜಯೇಂದ್ರ ಬಣ ಆಗಿರ್ಬೋದು, ಇನ್ನೊಂದು ಕಡೆ ಯತ್ನಾಳ್ ಬಣ, ಮತ್ತೊಂದು ಕಡೆ ತಟಸ್ಥ ಬಣ ಏನಿದಾವೆ, ಈ ಮೂರು ಬಣಗಳಿಗೂ ಒಂಥರ ಸಂಪರ್ಕ ಕಡಿತವಾಗಿರುವಂಥದ್ದು. ಅಮಿತ್ ಶಾ ಈಗ ಅಲರ್ಟ್ ಆಗಿದ್ದಾರೆ. ಇಷ್ಟು ದಿನಗಳ ಕಾಲ ಅಮಿತ್ ಶಾ ಅವರು ಸೈಲೆಂಟ್ ಆಗಿದ್ರು ಈ ಬಣಬಡಿದಾಟಕ್ಕೆ ಸಂಬಂಧಪಟ್ಟಂತೆ. ಆದರೆ ಈಗ ಅಲರ್ಟ್ ಆಗಿರುವಂಥ ಅಮಿತ್ ಶಾ ಅವರು ಕೇಂದ್ರ ಸಚಿವರನ್ನ, ಅರ್ಥಾತ್ ವಿ ಸೋಮಣ್ಣ, ಪ್ರಹ್ಲಾದ್ ಜೋಶಿಯವರನ್ನ ಕರೆದು ಮಾತನಾಡಿದ್ದಾರೆ. ಕೂಡಲೇ ಸಮಸ್ಯೆಯನ್ನು ಬಗೆಹರಿಸಿ, ಯಾಕೆ ಸುಮ್ಮನೆ ಇದ್ದೀರಾ, ನೀವು ಸೀನಿಯರ್ ಲೀಡರ್ಗಳಿದ್ದೀರಾ, ಹೀಗಾಗಿ ಈ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಹೇಳಿ. ಈಗ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಕೂಡಲೇ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಹೇಳಿದ್ರೆ ಫಾರ್ಮುಲಾ ಏನು? ಈಗ ವಿಜಯೇಂದ್ರ ಅವರನ್ನು ಕೆಳಗಿಳಿಸಲೇಬೇಕು ಅಂತ ಹೇಳಿ ಯತ್ನಾಳ್ ಅವರ ಬಣ ಒಂದಿಷ್ಟು ಪ್ರಯತ್ನವನ್ನು ಪಡ್ತಾ ಇರುವಂಥದ್ದು. ಸದ್ಯದ ಲಕ್ಷಣವನ್ನು ನೋಡಿದ್ರೆ ಯತ್ನಾಳ್ ಅವರು ಸೈಲೆಂಟ್ ಆಗುವ ಯಾವುದೇ ಸೂಚನೆಗಳು ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ವಿಜಯೇಂದ್ರ ಕೂಡ ಸೀನಿಯರ್ ಲೀಡರ್ಗಳ ವಿರುದ್ಧ ಒಂದಿಷ್ಟು ಕಿಡಿಕಾರಿದ್ದು ಉಂಟು, ಜೊತೆಗೆ ಯತ್ನಾಳ್ ಅವರ ಬಗ್ಗೆ ಕೂಡ ಕಿಡಿಕಾರಿದ್ರು. ಇಂತಹ ಸಂದರ್ಭದಲ್ಲಿ ಈ ಬೀದಿ ರಂಪಾಟವಾಗಿರುವಂಥ ಬಿಜೆಪಿ ಬಣಬಡಿದಾಟಕ್ಕೆ ಬ್ರೇಕ್ ಹಾಕೋದು ಯಾರು, ಯಾವ ರೀತಿ ಹಾಕ್ತಾರೆ ಅನ್ನೋದು ಸದ್ಯದ ಕುತೂಹಲ ಇರುವಂಥದ್ದು.